ಚರ್ಚೆಯಲ್ಲಿರುವಂಥ ಸ್ಮೃತಿ ಇರಾನಿಗೆ ಅಂಜಿದರು ನಮ್ಮ ರಾಹುಲ್ ಗಾಂಧಿ ಅಂಥೇಳಿ ಈಗಾಗಲೇ ಪ್ರಚಾರ ಸಾಕಷ್ಟು ಆಗ್ತಾ ಇದೆ. ಅದ್ರ ಮೇಲೆ ನಾವು ಡಿಸ್ಕಷನ್ನು ಮಾಡಿದ್ವಿ. ಆಳಕ್ಕಿಳದ ಹಾಗೆ ಇದು ಇನ್ನೂ ಡೀಪ್ ಆಗ್ತಾ ಹೋಗ್ತದೆ. ಯಾಕೆ ಅಮೇಜಿಂಗ್ ನಿಲ್ಲಿಲ್ಲ ಅನ್ನೋದಕ್ಕೆ ಹಲವು ಕಾರಣ ಕೊಡ್ತಾ ಇದ್ದಾರೆ. ಅವೆಲ್ಲ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಅಥವಾ ಊಹೆಗಳು ಇರ್ಬೋದು. ಊಹೆಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲೇ ನಿಲ್ಲಬೇಕಾಗಿತ್ತು ಅನ್ನುವಂಥದ್ದು ಒಂದು ಪ್ರಬಲವಾದ ವಾದ ಭಾಳಷ್ಟು ಒಂದಿಷ್ಟು ಜನರದು. ನಾವು ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲಿ ಹುಡುಕಬೇಕು ಅನ್ನುವಂಥದ್ದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಕೆಲವೊಮ್ಮೆ ರಾಜತಾಂತ್ರಿಕದಲ್ಲೇ ಒಂದಿಷ್ಟು ನಾವು ಶಾಣೆತನ ಅಥವಾ ಬೆರಿಕ್ತನ ಮಾಡಬೇಕಾಗ್ತದಂತೆ. ನಾವು ಬೆರಿಕ್ತನ ಅಂದರೆ ತಂತ್ರಗಾರಿಕೆ ಮಾಡಬೇಕಾಗ್ತದಂತೆ. ಅದಕ್ಕೆ ತಾವು ಈ ನಮ್ಮ ಸ್ಮೃತಿ ಇರಾನಿಯನ್ನು ಸೋಲಿಸೋಗಿದ್ಲು ತಮ್ಮ ತಮ್ಮ ಜೊತೆಗಾರ ಅನ್ನುವಂಥವ, ಅದರಲ್ಲೂ ಕಿಶೋರಿ ಲಾಲ್ ಶರ್ಮಾ ಅನ್ನುವಂಥ ಇವರ ಆತ್ಮೀಯ ಮನುಷ್ಯ ಸೋಲಿಸಿದರೆ ಇನ್ನೂ ಹೆಚ್ಚು ಬೆಲೆ ಬರ್ತದಂತೆ. ಒಂದನೇ ಕಾರಣ. ಎರಡನೇ ಕಾರಣ ಏನಪ್ಪ ಅಂತಂದರೆ ನಮ್ಮ ಸ್ಮೃತಿ ಇರಾನಿಯವರ ಬಾಯಿಗೆ ಸಿಕ್ಕೊಂಡು ಒದ್ದಾಡೋಕ್ಕಿಂತಲೂ ಪ್ರತಿಯೊಂದಕ್ಕೆ ಉತ್ತರ ಕೊಡೋಕ್ಕಿಂತಲೂ ಆ ಒಂದು ಅದೇ ಶಕ್ತಿಯನ್ನು ಈ ಚುನಾವಣೆಯಲ್ಲಿ ಬೆಳೆಸಿದರೆ ಇನ್ನೂ ಹೆಚ್ಚಿನ ಅನುಕೂಲಗತಿ ಆಗಬಹುದು ಅನ್ನುವಂಥ ಒಂದು ಮಾತು. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಖಿಲೇಶ್ ಯಾದವ್ ಅವರು, ನಿಮ್ಮ ಗಾಂಧಿ ಮೈದಾನದವರು ಒಂದು ಕಡೆ ಆದರೂ ನಿಲ್ಲಲೇಬೇಕು. ಯಾಕಂದ್ರೆ ದಕ್ಷಿಣದಿಂದ ನೀವು ಆರಿಸಿ ಬರ್ತಾಯಿದ್ದೀರಿ, ನೀವು ಕೇವಲ ದಕ್ಷಿಣದ ಪಕ್ಷ ಆಗಬಾರ್ದು, ಉತ್ತರ ಭಾರತದ ಪಕ್ಷದು ಅನ್ನೋದು ತೋರಿಸ್ಬೇಕನ್ನೋ ಕಾರಣಕ್ಕಾಗಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು ನಿಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಈ ರಾಹುಲ್ ಗಾಂಧಿಯವರು ಈ ರಾಯಬರೇಲಿಯಲ್ಲಿ ನಿಂತರು. ಅಮೇಥಿಯಲ್ಲಿದ್ದು ಈಗಾಗಲೇ ಹೇಳ್ದಂಗೆ ಕಿಶೋರಿ ಲಾಲ್ ಶರ್ಮಾ ಅವರು ನಿಲ್ಲಿಸಿದ್ದಾರೆ. ಇನ್ನು ಪ್ರಿಯಾಂಕಾ ಅವರು ಯಾಕೆ ನಿಲ್ಲಲಿಲ್ಲ ಅಂದಾಗ ಇನ್ನೂ ಒಂದು ಕಾರಣ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ವಂಶಾಡಳಿತ ಮಾಡ್ತದಪ್ಪ, ಅದು ಟೀಕೆಗೆ ಒಳಗಾಗ್ತೀವಿ ನಾವು. ಈಗಾಗಲೇ ನೀವು ನೋಡಿದಿರಿ, ಈಗಾಗಲೇ ನಮ್ಮ ಮೋದಿಜಿಯವರು ರಾಯಬರೇಲಿಗೆ ನಿಂತ ತಕ್ಷಣ ಹೇಳಿಕೊಟ್ಬಿಟ್ರು. ಏನಪ್ಪ ಅಂದರೆ ಕಾಂಗ್ರೆಸ್ ಸಾರ್ವಕಾಲಿಕವಾದಂತಹ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು, ಗೆಲ್ತದೆ ಅನ್ನುವಂಥ ಮಾತನ್ನು, ಜೊತೆಗೆ ನಮ್ಮ ಸ್ಮೃತಿ ಇರಾನಿ ಅವರಿಗೆ ಅನ್ಸ್ಕೊಂಡು ರಾಯಬರೇಲಿಗೆ ಓಡಿ ಹೋದರು ಅಂತೇಳಿ ಕರಿತಾ ಇದ್ದಾರೆ. ಅಂಜಬೇಕು ನಮ್ಮ ಶಹಜಾದಿ ಅವರು ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಹೇಗಿದ್ರು ಮಾತಾಡೋರು ಈ ಜನ, ಕುಳಿತರೆ ಒಂದು ಮಾತಾಡ್ತಾರೆ, ಒಬ್ಬರ ಅಡ್ಡಾಡಿ ಒಂದು ಮಾತಾಡ್ತಾರೆ, ಡೊಗ್ಗಿದ್ರೆ ಒಂದು ಮಾತಾಡ್ತಾರೆ, ಸಡದ್ ನಡೆದ್ರೆ ಮಾತಾಡ್ತಾರೆ, ಅಲಗಾಡಿದ್ರೆ ಮಾತಾಡ್ತಾರೆ, ಎಲ್ಲ ಕಡೆ ಮಾತು. ಹೇಗಿದ್ರು ಟೀಕೆ ಟಿಪ್ಪಣಿ ಇರೋಣ. ಅದರಲ್ಲೂ ಸಾರ್ವಜನಿಕ ರಂಗದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ಒಬ್ಬ ವ್ಯಕ್ತಿ ಸಹಜವಾಗಿ ಸಾರ್ವಜನಿಕರಿಂದ ಟೀಕೆ ಟಿಪ್ಪಣಿ ಜೊತೆಗೆ ಒಳ್ಳೆಯ ಥರದ ಮಾತುಗಳನ್ನು ಕೇಳ್ತಾ ಇರ್ತೀವಿ, ಕೇಳಬೇಕು ಆಗ್ತದೆ. ಆ ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಜಾಣ್ಮೆ ಹೆಜ್ಜೆ ಇಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ಸಿಗೆ ನಂಬೋಣ. ಆದರೆ ಕಾಂಗ್ರೆಸ್ ಹಿರಿಯರು ಈಗ ನಾವು ಹಿಂದಿನ ಒಂದು ಎಪಿಸೋಡ್ ಹೇಳಿದ್ದೀವಿ, ನಮ್ಮ ಖರ್ಗೆ ಅಂತ ಏನು ಹೇಳಿದಾರಪ್ಪ, ಇಲ್ಲ ಎರಡೂ ಕಡೆ ನಿಲ್ಲಬೇಕಾಗಿತ್ತು ಅನ್ನುವಂಥ ಮಾತನ್ನು. ಆದರೆ ಈಗಾಗಲೇ ಆ ಡಿಸಿಷನ್ ಮುಗಿದೋಗ್ಬಿಟ್ಟಿದೆ. ಜೊತೆಗೆ ಹೊಸ ವಿವಾದಗಳು ಸ್ಟಾರ್ಟ್ ಆಗಿದ್ದಾವೆ. ಮೋದಿಯವರಂತೆ ಕಾಂಗ್ರೆಸ್ ವರ್ಸಸ್ BJP ಮಾಡೋಕ್ಕೆ ಹೊರಟಿದ್ದಾರೆ. ಅದರಲ್ಲೂ ರಾಹುಲ್ ವರ್ಸಸ್ ಮೋದಿ ಅಂತೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗಾದ್ರೆ ತಮ್ಮ ಗೆಲ್ಲುವ ಸಾಧ್ಯತೆಗಳು ಆಗ್ತಾವೆ ಅನ್ನುವಂಥ ಒಂದು ಲೆಕ್ಕ. ಈ ಹಿನ್ನೆಲೆಯಲ್ಲಿ ಆ ನೆಲೆಯಲ್ಲಿ ಹಿಂದಿನ ಚುನಾವಣೆಗಳಲ್ಲೇ 2014 ಮತ್ತು 2019ರಲ್ಲಿ ಗೆದ್ದು ಇದ್ದಾರೆ. ಈ ಸಲ ನಾವು ಗೆಲ್ಲಬೇಕಾದ್ರೆ ರಾಹುಲ್ರ ಎದುರಾಳಿ ಮಾಡ್ಕೋಬೇಕು ಅಂತೇಳಿ ಇದನ್ನು ತಪ್ಪಿಸೋ ಸಲುವಾಗಿ ಇಂಡಿಯಾ ಇದ್ದಿದ್ದೇನು ಮಾಡಿದಪ್ಪ ಅಂದರೆ ರಾಹುಲ್ರನ್ನು ಗುರಿ ಮಾಡೋಕ್ಕಿಂತಲೂ ಇಲ್ಲಿ ಮುದ್ದಾಗಳನ್ನು ಮುಖ್ಯ ಮಾಡ್ತಾ ಇದ್ದಾರೆ. ಮುದ್ದ ಅಂದರೆ ಯಾವುದು ನಿಮ್ಗೆ ಹೇಳಿದಾಗ ಈಗಾಗಲೇ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇವುಗಳ ವಿರುದ್ಧ ಮೋದಿ ಅವರು ಹೋರಾಟ ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಅವ್ರಿಗೆ ಗೊತ್ತಾಗಿದೆ ಈಗಾಗಲೇ ಮೋದಿಯವ್ರಿಗೆ ಮತ್ತು ಅವರ ಹಿಂಬಾಲಕರಿಗೆ, ಇಲ್ಲ ಈ ಸೂತ್ರ ನಮಗೆ ಕಂಟಕ ಆಗ್ತದಂತೆ. ಅದಕ್ಕಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಅನೇಕ ಘೋಷಣೆಗಳು ಮಾಡ್ತಾರೆ, ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ. ಆದರೆ ನಿರುದ್ಯೋಗದ ಬದಲಾಗಿ ಅದ್ರ ಜೊತೆಗೆ ಬೆಲೆ ಏರಿಕೆ ಬದಲಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು. ಯಾಕಂದರೆ ಅದು ಅವ್ರ ಬುಡಕನ ಬರ್ತದೆ, ಅವರಿಗೆ ಬರ್ತದೆ ಅಂತ ಪಕ್ಕ ಅದ. ಅದಕ್ಕೀಗ ರಾಹುಲ್ರನ್ನ ಜಗ್ಗಿ ತೊಗೊಂಡ್ಬಂದು ತಮ್ಮ ವಿರೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಟೀಕಾ ಮಾಡ್ತಾ ಇದ್ದಾರೆ. ಜೋರ್ದಾರ್ ಟೀಕೆ ನಡೆದ ರಾಹುಲ್ರನ್ನ ಅಂಜಿ ರಾಯಬರೇಲಿಗೆ ಹೋದರು ಅಂತೇಳಿ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ
ಆ ದಕ್ಷಿಣದ ಜನರಿಗೆ, ಕೇರಳ ಜನರಿಗೆ ಮೋಸ ಮಾಡಿದ್ರು ವಯನಾಡದಲ್ಲೇ ಎರಡೂ ಕಡೆ ನಿಂತ ಅಂತಲೂ ಮಾತಾಡಿದರು. ಒಟ್ಟಾರೆ ಮಾತಂತ ಇರೋದನ್ನ ಹೇಗಿದ್ದರೂ ಮಾತಾಡೋದು. ಈಗ ನಿಮ್ಗೆ ಹೇಳಿದಂಗೆ ಹಂಗೆ ಈಗ ಮಾತಂತ ನಡೆದವು. ಆದ್ರೆ ಈಗಾಗಲೇ ರಾಯಬರೇಲಿಯಲ್ಲಿ ನಿಂತಂಥ ಒಂದು ರಾಹುಲ್ ಗಾಂಧಿಯವರು ಸ್ಪಷ್ಟವಾದ ಸಂದೇಶವನ್ನು ಅವರು ಅಲ್ಲಿ ಉತ್ತರ ಪ್ರದೇಶ ಜನಕ್ಕೆ ಮತ್ತು ಈ ದೇಶದ ಜನಕ್ಕೆ ನೀಡಿದರು. ನಾವು ನಿಂತಿದ್ದೀನಿ, ಯಾರಿಗೆ ಭಯ ಪಡುವಂಥದ್ದಿಲ್ಲ. ರಾಯಬರೇಲಿಯಲ್ಲೇ ಮತ್ತು ಅಲ್ಲಿ ನಮ್ಮ ಮನುಷ್ಯರು ನಿಂತಿದ್ದಾರೆ, ಆತ್ಮೀಯರು, ಅತ್ಯಂತ ಆತ್ಮೀಯರು, ನಮ್ಮ ಹಳೆಯ ಗೆಳೆಯರು. ಏನಪ್ಪ ಅಂದರೆ ಕಿಶೋರಿ ಲಾಲ್ ಶರ್ಮಾ ಅವರು ಮತ್ತು ಈ ಹಿಂದೆ ಸತೀಶ್ ಶರ್ಮಾ ನಿಂತಿದ್ದರು. ನಂತರದಲ್ಲಿ ಅವರು ಸೋತರು. ಆಮೇಲೆ ಬೇರೆ ಅವರು 2 ಸಲ ಆರಿಸಿ ಬಂದರು. ವಿಶೇಷವಾಗಿ ಅಮೇಥಿ ಮತ್ತು ರಾಯಬರೇಲಿಯಲ್ಲೇ ಗಾಂಧಿ ಪರಿವಾರದ ಯಾರಾದರೂ ಒಬ್ರು ಬಂದು ನಿಲ್ತಾ ಇದ್ದರು ಎರಡೂ ಕಡೆ. ಆದರೆ ಈ ಸಲ ಒಂದು ಕಡೆ ರಾಯಬರೇಲಿ ನಿಂತರು. ಸೋನಿಯಾ ಗಾಂಧಿ ಅವರ ಕ್ಷೇತ್ರದ ಆಗಿಂದ ವಿಶೇಷವಾಗಿದ್ದು ಈ ಗಾಂಧಿ ಪರಿವಾರಕ್ಕೆ ಬೇಕಾದಂಥ ಒಂದು ಏನಪ್ಪ ಅಂದ್ರೆ ಈ ಕ್ಷೇತ್ರಗಳಾಗಿದ್ದು. ಈಗ ಇನ್ನು ವಿಷಯದ ಕಡೆ ಬಂದ